ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಮತ್ತೊಂದು ಕಳ್ಳತನ ಪ್ರಕರಣ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ನೇಪಾಳ ದಂಪತಿಯನ್ನ ಈಗ ಬಂಧಿಸಲಾಗಿದೆ. ಗುತ್ತಿಗೆದಾರನ ಮನೆಯಲ್ಲಿ 25 ಲಕ್ಷ ರೂಪಾಯಿಯನ್ನ ದೋಚಿದ್ದಂತಹ ನೇಪಾಳ ದಂಪತಿ ಈಗ ಅರೆಸ್ಟ್ ಆಗಿದ್ದಾರೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಅರ್ಕಾವತಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗುತ್ತಿಗೆದಾರ ಸುಬ್ಬಾರೆಡ್ಡಿ ಅನ್ನೋರ ಮನೆಯಲ್ಲಿ ದರೋಡೆಯಾಗಿತ್ತು. ನೇಪಾಳ ಮೂಲದ ಪವನ್ ಬಿಸ್ತಾ ಹಾಗೂ ಸೀತಾ ಬಿಸ್ತಾ ದಂಪತಿ ಈಗ ಬಂಧನ ಆಗಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂತಹ ಈ ದಂಪತಿಯನ್ನ, ನೇಪಾಳ ಮೂಲದ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. 25 ಲಕ್ಷ ರೂಪಾಯಿಯನ್ನ ಈ ದಂಪತಿ ದೋಚಿದ್ರು. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಅರ್ಕಾವತಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗುತ್ತಿಗೆದಾರ ಸುಬ್ಬಾರೆಡ್ಡಿ ಅನ್ನೋರ ಮನೆಯಲ್ಲಿ ಈ ದರೋಡೆಯನ್ನು ನಡೆಸಲಾಗಿತ್ತು. ಈಗ ನೇಪಾಳ ಮೂಲದ ಪವನ್ ಬಿಸ್ತಾ ಹಾಗೂ ಸೀತಾ ಬಿಸ್ತಾ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 1 ತಿಂಗಳ ಹಿಂದೆಯಷ್ಟೇ ಸುಬ್ಬಾರೆಡ್ಡಿ ಮನೆ ಕೆಲಸಕ್ಕೆ ಸೇರಿದಂಥ ನೇಪಾಳ ದಂಪತಿ. ಸೀತಾ ಮನೆ ಕೆಲಸ ಮಾಡಿದ್ರೆ ಪವನ್ ಸೆಕ್ಯೂರಿಟಿ ಕೆಲಸಕ್ಕೆ ಅಂತ ಸೇರಿದ. 1 ವಾರದ ಹಿಂದೆ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದಂತಹ ಸುಬ್ಬಾರೆಡ್ಡಿ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಮೂಟೆಯಲ್ಲಿ ಹಣವನ್ನು ತುಂಬಿಕೊಂಡು ಲೂಟಿ ಮಾಡಿದ್ದಾರೆ. ಮನೆಯ ಕಬೋರ್ಡ್ನಲ್ಲಿದ್ದಂಥ 25 ಲಕ್ಷ ರೂಪಾಯಿಯನ್ನ ನೇಪಾಳ ದಂಪತಿ ಹೊತ್ತೊಯ್ದಿದ್ದಾರೆ. ಮನೆಗೆ ವಾಪಸ್ ಬಂದು ನೋಡಿದಂತಹ ಸಂದರ್ಭದಲ್ಲಿ ನೇಪಾಳ ದಂಪತಿ ನಾಪತ್ತೆಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅನುಮಾನ ಬಂದು ಕಬೋರ್ಡನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಕೂಡಲೇ ಅಮೃತಹಳ್ಳಿ ಪೊಲೀಸರಿಗೆ ಮನೆ ಮಾಲೀಕ ಸುಬ್ಬಾರೆಡ್ಡಿ ದೂರನ್ನು ಕೊಡ್ತಾರೆ. ಕೆಂಗೇರಿ ಬಳಿ ವಾಸ ಇದ್ದಂತಹ ಈ ಕಳ್ಳ ಜೋಡಿ ನಗದು ಸಮೇತ ಪೊಲೀಸರಿಗೆ ಈಗ ಲಾಕ್ ಆಗಿರೋದು. ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅವರ ಬಳಿ ಇದ್ದಂಥ ಕಳ್ಳತನ ಮಾಡಿದ್ದಂಥ ಹಣವನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರರೊಬ್ಬರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಂತಹ ನೇಪಾಳಿ ದಂಪತಿಗಳು 25 ಲಕ್ಷ ನಗದು ಹಣವನ್ನು ಕಳ್ಳತನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಪ್ರಸ್ತುತ ಘಟನೆ ನಡೆದಂತಹ ಸ್ಥಳದಲ್ಲಿಯೇ ನಾನಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿರುವಂತಹ ಸುಬ್ಬಾರೆಡ್ಡಿ ಅನ್ನುವಂತಹವರು ನಿವಾಸ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನಡೀತಾ ಇರುವಂತಹ ಕಳ್ಳತನ ಪ್ರಕರಣಗಳಲ್ಲಿ ನೇಪಾಳ ಮೂಲದವರ ಹೆಸರುಗಳು ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಸುಬ್ಬಾರೆಡ್ಡಿ ಅವರ ಮ್ಯಾನೇಜರ್ ಮುಖಾಂತರವಾಗಿ ಮನೆ ಕೆಲಸಕ್ಕೆ ಬಂದಿದ್ದಂತಹ ಪವನ್ ಬಿಸ್ತಾ ಹಾಗೆ ಸೀತಾ ಬಿಸ್ತಾ ಎನ್ನುವಂತಹ ದಂಪತಿಗಳಿಬ್ಬರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಂತಹ ದಂಪತಿಗಳು, ಅದರಲ್ಲಿ ಪತ್ನಿ ಮನೆ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ, ಹಾಗೆ ಪತಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದರೆ ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸೇರಿಕೊಳ್ಳುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ಕಳ್ಳತನ ಮಾಡುವಂತಹ ಉದ್ದೇಶದ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾರೆ. 1 ತಿಂಗಳ ಕಾಲ ಮನೆಯಲ್ಲಿದ್ದಂಥವರು ಇಲ್ಲೇ ಒಂದು ಚಿಕ್ಕ ಶೆಡ್ ಅನ್ನು ಕೂಡ ಅವರಿಗೆ ಮಾಡಿಕೊಟ್ಟಿರ್ತಾರೆ. ಅದೇ ಮನೆಯಲ್ಲಿ ಕೂಡ ವಾಸವನ್ನ ಮಾಡಿಕೊಂಡು ಅವರು ಮನೆಯನ್ನು ನೋಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಆದರೆ 1 ತಿಂಗಳ ಬಳಿಕ ಮನೆಯವರು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ, ಹಾಗೆ ಮನೆಯ ಹೆಂಗಸರು ಎಲ್ಲರೂ ಕೂಡ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಾರದ ರೀತಿಯಲ್ಲಿ ಸುಬ್ಬಾರೆಡ್ಡಿ ಅವರು ಏನು ಸಂಬಂಧಪಟ್ಟ ಹಾಗೆ ಕೆಲಸಗಾರರಿಗೆ ಹಣವನ್ನು ಕೊಡೋದಕ್ಕೆ ಅಂತ ಹೇಳಿ 25 ಲಕ್ಷ ನಗದು ಹಣವನ್ನ ಬ್ಯಾಂಕ್ನಿಂದ ತಂದು ಹಂತವಾಗಿ ಮನೆಯಲ್ಲಿ ಇಟ್ಟಿರ್ತಾರೆ. ಅದನ್ನ ಗಮನಿಸಿದಂತಹ ಆರೋಪಿಗಳು ಮೂಟೆಯಲ್ಲಿ ಹಣವನ್ನು ಕಟ್ಟಿಕೊಂಡು ತೆಗೆದುಕೊಂಡು ಮನೆಯನ್ನು ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಅಮೃತಹಳ್ಳಿ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಜೊತೆಗೆ 25 ಲಕ್ಷ ನಗದು ಹಣವನ್ನು ಕೂಡ ಅವರ ಜೊತೆಗೆ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮನೆಯವರು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರ್ತಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಕಾಣೆಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅನುಮಾನ ಬಂದು ಮನೆಯ ಬೀರನ್ನು ನೋಡಿದಂತಹ ಸಂದರ್ಭದಲ್ಲಿ 25 ಲಕ್ಷ ಹಣವನ್ನು ಎಗರಿಸಿಕೊಂಡು ಆರೋಪಿಗಳು ಪರಾರಿಯಾಗಿರ್ತಾರೆ. ಅದು ಇವರ ಮನೆಯ ಸಿಸಿಟಿವಿಯಲ್ಲೂ ಕೂಡ ದೃಶ್ಯಾವಳಿ ರೆಕಾರ್ಡ್ ಆಗಿರುವಂಥದ್ದು. ಸದ್ಯಕ್ಕೆ ಕೆಂಗೇರಿ ಬಳಿ ಇರುವಂತಹ ಶಿರ್ಕೆ ಬಳಿ ಒಂದು ಮನೆಯನ್ನು ಮಾಡಿಕೊಂಡು ಆರೋಪಿಗಳು ವಾಸವನ್ನ ಮಾಡ್ತಿರ್ತಾರೆ. ಜಾಡನ್ನು ಹಿಡಿದು ಹೊಟ್ಟಂತಹ ಪೊಲೀಸರು ಅವರನ್ನ ಬಂಧನವನ್ನು ಮಾಡಿ 25 ಲಕ್ಷ ಹಣವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಹಿನ್ನೆಲೆಯ ಬಗ್ಗೆ ಅಮೃತಹಳ್ಳಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.